ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ನಲ್ಲಿ ಈಲ್ಡ್ ಮೆಥಡ್ನಲ್ಲಿ ಹೇಗೆ ಸೊಲ್ಯೂಷನ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈಲ್ಡ್ ಮೆಥಡ್ನಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ 3 ಸ್ಟೆಪ್ಗಳನ್ನು ಫಾಲೋ ಮಾಡಬೇಕು. ಫಸ್ಟ್ ಸ್ಟೆಪ್ಪಲ್ಲಿ ಅಮೌಂಟ್ ಆಫ್ ಡಿವಿಡೆಂಡ್, ಸೆಕೆಂಡ್ ಸ್ಟೆಪ್ನಲ್ಲಿ ರೇಟ್ ಆಫ್ ಡಿವಿಡೆಂಡ್, ಥರ್ಡ್ ಸ್ಟೆಪ್ನಲ್ಲಿ ವ್ಯಾಲ್ಯೂ ಆಫ್ ಶೇರ್ಸನ್ನು ಫೈಂಡ್ ಔಟ್ ಮಾಡಬೇಕು. ಸೊ 3 ಸ್ಟೆಪ್ ಆದಮೇಲೆ ಥರ್ಡ್ ಸ್ಟೆಪ್ನಲ್ಲಿ ನಿಮಗೆ ವ್ಯಾಲ್ಯೂ ಆಫ್ ಶೇರ್ಸ್ನ ಆನ್ಸರ್ ಸಿಗುತ್ತೆ. ಈ 3 ಸ್ಟೆಪ್ಪಿನ ಫಾರ್ಮೇಟನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಫಾರ್ಮೇಟನ್ನು ಕಲಿತ್ರೆ ಈಸಿಯಾಗಿ ನೀವು ಸೊಲ್ಯೂಷನನ್ನು ಮಾಡ್ಬೋದು. ಈ ಫಾರ್ಮೇಟನ್ನು ಸೊಲ್ಯೂಷನಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ನಾನು ನಿಮಗೊಂದು ಪ್ರಾಬ್ಲಮ್ ಮಾಡೋದ್ರ ಮುಖಾಂತರ ತಿಳಿಸ್ಕೊಡ್ತೀನಿ. ಆ ಒಂದು ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಈಲ್ಡ್ ಮೆಥಡ್ ಕೇಳೋದಾದರೆ 5 ಮಾರ್ಕ್ಸಿಗೆ ಕೇಳ್ತಾರೆ. ಕ್ವಶನ್ ಈ ಥರದಲ್ಲಿದೆ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಆಫ್ ಭದ್ರಾ ಲಿಮಿಟೆಡ್ ಯು ಆರ್ ರಿಕ್ವೈರ್ಡ್ ಟು ಫೈಂಡ್ ಔಟ್ ವ್ಯಾಲ್ಯೂ ಆಫ್ ಈಚ್ ಈಕ್ವಿಟಿ ಶೇರ್ಸ್ ಅಂಡರ್ ಈಲ್ಡ್ ಮೆಥಡ್. ಕ್ವಶನಲ್ಲೇ ಕೊಟ್ಟಿರ್ತಾರೆ ಯಾವ ಮೆಥಡ್ ಅಂತ. ನೆಟ್ ಅಸೆಟ್ ಮೆಥಡ್ನಲ್ಲಿ ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಈಲ್ಡ್ ಮೆಥಡ್ನಲ್ಲಿ ವ್ಯಾಲ್ಯೂ ಆಫ್ ಶೇರ್ಸನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಈಗಷ್ಟೇ ಹೇಳಿರೋ ಹಾಗೆ ಫಸ್ಟ್ ಸ್ಟೆಪ್ ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಆಫ್ ಡಿವಿಡೆಂಡನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಅಮೌಂಟ್ ಆಫ್ ಡಿವಿಡೆಂಡ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ನಾನಿಲ್ಲಿ 3 ಸ್ಟೆಪ್ಗಳನ್ನು ಬರ್ಕೊಂಡಿದ್ದೀನಿ. ನಾನಿಲ್ಲಿ ಫಸ್ಟು ಅಮೌಂಟ್ ಆಫ್ ಡಿವಿಡೆಂಡನ್ನು ಫೈಂಡ್ ಔಟ್ ಮಾಡಬೇಕು. ಅಮೌಂಟ್ ಆಫ್ ಡಿವಿಡೆಂಡ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತಂದರೆ, ಕ್ವಶನಲ್ಲಿ ಪ್ರಾಫಿಟ್ ಕೊಟ್ಟಿರ್ತಾರೆ. ನೀವು ಆ್ಯಾವ್ರೇಜ್ ಆ್ಯನ್ಯುವಲ್ ಪ್ರಾಫಿಟನ್ನು ಫಸ್ಟು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ನೀವು ಕ್ವಶನಲ್ಲಿ ಗಮನಿಸ್ಬೋದು, ನೆಟ್ ಪ್ರಾಫಿಟ್ ಆಫ್ ದ ಕಂಪನಿ ಬಿಫೋರ್ ಟ್ಯಾಕ್ಸ್ ಫಾರ್ 3 years ವರ್ ಆ್ಯಸ್ ಫಾಲೋಸ್. ಕ್ವಶನಲ್ಲಿ 3 ವರ್ಷದ ಪ್ರಾಫಿಟನ್ನು ಕೊಟ್ಟಿದ್ದಾರೆ. ಫಸ್ಟ್ ವರ್ಷದ ಪ್ರಾಫಿಟ್ಟು 51,600, ಸೆಕೆಂಡ್ ಇಯರ್ ಪ್ರಾಫಿಟ್ 52,000, ಥರ್ಡ್ ಇಯರ್ ಪ್ರಾಫಿಟ್ 51,650. ಎಷ್ಟೇ ವರ್ಷದ ಪ್ರಾಫಿಟ್ ಕೊಟ್ಟಿರಲಿ ಅಷ್ಟನ್ನು ಆ್ಯಡ್ ಮಾಡಬೇಕು. ಅಷ್ಟನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ ಎಷ್ಟು ವರ್ಷದ ಪ್ರಾಫಿಟ್ ಕೊಟ್ಟಿರ್ತಾರೋ ಅಷ್ಟು ವರ್ಷದ ಪ್ರಾಫಿಟ್ ಡಿವೈಡೆಡ್ ಬೈ ಮಾಡಿದ್ರೆ ಆಯಿತು. 51,600 ಪ್ಲಸ್ 52,000 ಪ್ಲಸ್ 51,650 ಡಿವೈಡೆಡ್ ಬೈ 3. ಡಿವೈಡೆಡ್ ಬೈ 3 ಏನಕ್ಕೆ ಅಂತಂದರೆ, ಕ್ವಶನಲ್ಲಿ 3 ವರ್ಷದ ಪ್ರಾಫಿಟ್ ಕೊಟ್ಟಿದ್ರು. ಸೊ ಡಿವೈಡೆಡ್ ಬೈ 3. ಅಲ್ಲಿಗೆ ಆ್ಯಾವ್ರೇಜ್ ಆ್ಯನ್ಯುವಲ್ ಪ್ರಾಫಿಟ್ ಎಷ್ಟಾಗುತ್ತೆ ಅಂತಂದರೆ 51,750. ಸಪೋಸ್ 4 ವರ್ಷದ ಪ್ರಾಫಿಟ್ ಕೊಟ್ಟಿದ್ರೆ 4ಅನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ 4. ಸಪೋಸ್ 5 ವರ್ಷದ ಪ್ರಾಫಿಟ್ ಕೊಟ್ಟಿದ್ರೆ 5ಅನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ 5. ಕೆಲವೊಂದು ಕ್ವಶನ್ಲಿ ಡೈರೆಕ್ಟಾಗಿ ಆವ್ರೇಜ್ ಆ್ಯನ್ಯುವಲ್ ಪ್ರಾಫಿಟ್ ಅಂತಲೇ ಕೊಟ್ಟಿರ್ತಾರೆ, ಡೈರೆಕ್ಟಾಗಿ ಬರ್ಕೊಂಡ್ರೆ ಆಯಿತು. ಸಪೋಸ್ ಒಂದು ಲಾಸ್ ಕೊಟ್ಟಿದ್ರೆ ಅವಾಗ ಏನು ಮಾಡಬೇಕು, ಪ್ರಾಫಿಟನ್ನು ಆ್ಯಡ್ ಮಾಡ್ಕೊಳ್ಬೇಕು, ಲಾಸನ್ನು ಲೆಸ್ ಮಾಡಬೇಕು. ಎಷ್ಟು ವರ್ಷದ ಕೊಟ್ಟಿರ್ತಾರೋ ಅಷ್ಟು ವರ್ಷದನ್ನು ಡಿವೈಡ್ ಮಾಡಿದ್ರೆ ಆಯಿತು. ಸೊ 51,750 ರೂಪಾಯಿ ಲಾಭ ಆಗಿದೆ. ಸೊ ಕಂಪ್ನಿಗೆ ಏನು ಲಾಭ ಆಗಿರುತ್ತೋ ಅದರಲ್ಲಿ ಟ್ಯಾಕ್ಸ್ ಕಟ್ಟಬೇಕು, ರಿಸರ್ವ್ಸಿಗೆ ಫ್ಯೂಚರಿಗೆ ಅಂತೇಳಿ ಅಮೌಂಟ್ ತೆಗೆದಿರಬೇಕು, ಶೇರ್ ಹೋಲ್ಡರ್ಸಿಗೆ ಡಿವಿಡೆಂಡ್ ಕೊಡಬೇಕು. ಸೊ 3ಅನ್ನು ಲೆಸ್ ಮಾಡಲಿಕ್ಕಿರುತ್ತೆ. ಕೋಡ್ ವರ್ಡ್ ನೆನ್ಪಿಟ್ಕೊಳ್ಳಿ, ಟೆಪ್ ಅಂತ ನೆನ್ಪಿಟ್ಕೊಳ್ಳಿ. TEP ಇದೇ ಆರ್ಡ್ರಲ್ಲಿ ಲೆಸ್ ಮಾಡಬೇಕು. ಫಸ್ಟು ಟ್ಯಾಕ್ಸನ್ನು ಲೆಸ್ ಮಾಡಬೇಕು. ಕ್ವಶನಲ್ಲೇ ಕೊಟ್ಟಿದ್ದಾರೆ ಟ್ಯಾಕ್ಸೇಷನ್ ಈಸ್ 50% ಅಂತ. ಟ್ಯಾಕ್ಸನ್ನು ಯಾವುದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡೋದು ಅಂತಂದರೆ, ನೀವು ಫೈಂಡ್ ಔಟ್ ಮಾಡ್ಕೊಂಡಿರೋಂಥ ಆನ್ಸರ್ ಮೇಲೆ 51,750 ಪ್ರಾಫಿಟ್ ಆಗಿದೆ. ಅದರಲ್ಲಿ ಗೌರ್ಮೆಂಟಿಗೆ 50% ಟ್ಯಾಕ್ಸ್ ಕಟ್ಟಬೇಕು. ಸೊ 50% 51,750 ಇಂಟು 50% ಮಾಡಿದಾಗ ಬರುವಂಥ ಆನ್ಸರ್ 25,875 ಆಗುತ್ತೆ. ಸೊ ಅಲ್ಲಿಗೆ ಟ್ಯಾಕ್ಸನ್ನು ಫೈಂಡ್ ಔಟ್ ಮಾಡಿ ಆಯಿತು. ಸೊ ಟ್ಯಾಕ್ಸನ್ನು ಕಳಿಬೇಕು. ಕಳೆದಾಗ ಬರುವಂಥ ಆನ್ಸರ್ 25,875. ದೆನ್ ನಿಮಗೆ 51,000 ಲಾಭ ಆಗಿತ್ತು. ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟಿ ಆದಮೇಲೆ ನಿಮ್ಮ ಹತ್ರ ಉಳಿಯುವಂಥದ್ದು 25,000 ಚಿಲ್ಲರೆ. ಸೊ ಇದರಲ್ಲಿ ಫ್ಯೂಚರಿಗೆ ಬೇಕಾಗತ್ತೆ ಅಂತ ಸ್ವಲ್ಪ ಅಮೌಂಟನ್ನು ನೀವು ತೆಗೆದಿರಬೇಕಾಗತ್ತೆ. ಏನಕ್ಕೆ ಅಂತಂದರೆ, ಕಂಪನಿಯ ಲಾಭ ಪ್ರತಿ ವರ್ಷ ಸೇಮ್ ಇರಲ್ಲ, ಕೆಲವೊಂದು ವರ್ಷದಲ್ಲಿ ಲಾಸು ಆಗ್ಬೋದು. ಸೊ ಆವಾಗ ಲಾಸ್ ಆದಾಗಲೂ ನೀವು ಡಿವಿಡೆಂಡ್ ಕೊಡಲೇಬೇಕು. ಶೇರ್ ಹೋಲ್ಡರ್ಸ್ ನಿಮ್ಮ ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದವರಿಗೆ ರಿಟರ್ನ್ ಕೊಡಲೇಬೇಕು. ಸೊ ಅದಕ್ಕೋಸ್ಕರ ನೀವು ಲಾಭ ಬಂದಾಗ ರಿಸರ್ವ್ಸನ್ನು ತೆಗೆದಿರಬೇಕು. ರಿಸರ್ವನ್ನು ಕ್ವಶನಲ್ಲಿ ಕೊಟ್ಟಿದ್ದಾರೆ. ರಿಸರ್ವ್ 20% ಅಂತ ಕೊಟ್ಟಿದ್ದಾರೆ. ಬಂದಿರೋವಂಥ ಆನ್ಸರ್ ಮೇಲೆ ಎಷ್ಟು ಆನ್ಸರ್ ಬಂದಿದೆ, 25,875 ಬಂದಿದೆ. ಬಂದಿರೋ ಆನ್ಸರ್ ಮೇಲೆ ಕ್ವಶನಲ್ಲಿ 20% ಅಂತ ಕೊಟ್ಟಿದ್ದಾರೆ. ಸೊ 20% 25,875 ಇಂಟು 20% ಮಾಡಿದಾಗ 5,175 ಬರುತ್ತೆ. 5,175. ದೆನ್ ಕಳೆದಾಗ ಬರೋವಂಥ ಉತ್ತರ 20,700 ಬರುತ್ತೆ. ಸೊ ಇದರಲ್ಲಿ ಏನಾದರೂ ಶೇರ್ ಹೋಲ್ಡರ್ಸಿಗೆ ಡಿವಿಡೆಂಡ್ ಕೊಡಲಿಕ್ಕಿದ್ರೆ, ಕ್ವಶನಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂತ ಕೊಟ್ಟಿದ್ರೆ ಮಾತ್ರ ಪ್ರಿಫರೆನ್ಸ್ ಡಿವಿಡೆಂಡ್ ಬರುತ್ತೆ. ಈ ಕ್ವಶನಲ್ಲಿ ಎಲ್ಲೂ ಕೂಡ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂತ ಕೊಡಲಿಲ್ಲ. ಸೊ ಪ್ರಿಫರೆನ್ಸ್ ಡಿವಿಡೆಂಡ್ ಬರಲ್ಲ. ಸೊ ಫಸ್ಟ್ ಸ್ಟೆಪ್ಪಿನ ಆನ್ಸರ್ ಅಮೌಂಟ್ ಆಫ್ ಡಿವಿಡೆಂಡ್ ಆನ್ಸರ್ ಎಷ್ಟು ಅಂತಂದರೆ 20,700. ಫಸ್ಟ್ ಸ್ಟೆಪ್ ಒಂದೇ ಸ್ವಲ್ಪ ಲೆಂತಿ ಅಂತ ಅನ್ಸೋದು.
ಕ್ವಶನಲ್ಲಿ ಆವರೇಜ್ ಆ್ಯನ್ಯಲ್ ಪ್ರಾಫಿಟ್ ಕೊಟ್ಟಿರ್ತಾರೆ, ಆವರೇಜ್ ಆ್ಯನ್ಯಲ್ ಪ್ರಾಫಿಟ್ ಕೊಟ್ಟಿರ್ತಾರೆ. ಆವರೇಜ್ ಆ್ಯನ್ಯಲ್ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡಿಕೊಂಡು 3 ಲೆಸ್ ಮಾಡಬೇಕು. ಟ್ಯಾಕ್ಸನ್ನು, ರಿಸರ್ವ್ಸನ್ನು, ಪ್ರಿಫರೆನ್ಸ್ ಡಿವಿಡೆಂಡನ್ನು ಕಳಿಬೇಕು. ಅವಾಗ ಅಮೌಂಟ್ ಆಫ್ ಡಿವಿಡೆಂಡ್ ಸಿಗುತ್ತೆ. ಅಲ್ಲಿಗೆ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯಿತು. ಸೆಕೆಂಡ್ ಸ್ಟೆಪ್ ಏನು? ರೇಟ್ ಆಫ್ ಡಿವಿಡೆಂಡನ್ನು ಫೈಂಡ್ ಔಟ್ ಮಾಡಬೇಕು. ರೇಟ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಅಮೌಂಟ್ ಆಫ್ ಡಿವಿಡೆಂಡ್. ಇಟ್ ಈಸ್ ಫಸ್ಟ್ ಸ್ಟೆಪ್ಪಲ್ಲಿ ಏನು ಆನ್ಸರ್ ಬಂದಿರುತ್ತೋ ಆ ಆನ್ಸರ್ನ ಬರ್ಕೊಳ್ಬೇಕು. 20,700 ಡಿವೈಡೆಡ್ ಬೈ ಈಕ್ವಿಟಿ ಪೇಯ್ಡ್ ಅಪ್ ಕ್ಯಾಪಿಟಲ್. ಕ್ವಶನಲ್ಲಿ ಗಮನಿಸ್ಬೋದು 40,000 ಶೇರ್ ಇದೆ, ಒಂದು ಶೇರಿನ ಬೆಲೆ 10 ರೂಪಾಯಿ. ಪೇಯ್ಡ್ ಅಪ್ ಕ್ಯಾಪಿಟಲ್ ಎಷ್ಟು? ಟೋಟಲ್ ಆಗಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ? 4 lakh ಇದೆ. ಈಕ್ವಿಟಿ ಪೇಯ್ಡ್ ಅಪ್ ಕ್ಯಾಪಿಟಲ್ ಆನ್ಸರ್ 4 lakh. ಸೊ ಇಂಟು 100 ನಾವೀಗ ರೇಟನ್ನು ಫೈಂಡ್ ಔಟ್ ಮಾಡಬೇಕಾಗಿರೋದ್ರಿಂದ ಇಂಟು 100 ಬರ್ಕೊಳ್ಬೇಕು. ಇಂಟು 100 ಯಾವಾಗಲೂ ಇರುತ್ತೆ, ಫಾರ್ಮುಲಾದಲ್ಲೇ ಇರುವಂಥದ್ದು. ಫಸ್ಟ್ ಸ್ಟೆಪ್ಪಿನ ಆನ್ಸರ್ ಡಿವೈಡೆಡ್ ಬೈ ಈಕ್ವಿಟಿ ಪೇಯ್ಡ್ ಅಪ್ ಕ್ಯಾಪಿಟಲ್ ಇಂಟು 100. 20,700 ಡಿವೈಡೆಡ್ ಬೈ 4 lakh ಇಂಟು 100 ಮಾಡಿದಾಗ ಬರುವಂಥ ಆನ್ಸರ್ 5.175 ಬರುತ್ತೆ. ಅಲ್ಲಿಗೆ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಯಿತು. ಸೆಕೆಂಡ್ ಸ್ಟೆಪ್ಪಿನ ಆನ್ಸರ್ 5.175%. ಥರ್ಡ್ ಸ್ಟೆಪ್ನಲ್ಲಿ ವ್ಯಾಲ್ಯೂ ಆಫ್ ಶೇರ್ಸನ್ನು ಫೈಂಡ್ ಔಟ್ ಮಾಡಬೇಕು. ವ್ಯಾಲ್ಯೂ ಆಫ್ ಶೇರ್ಸನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಸೆಕೆಂಡ್ ಸ್ಟೆಪ್ಪಿನ ಆನ್ಸರನ್ನು ಬರ್ಕೊಳ್ಬೇಕು, ಪರ್ಸಂಟೇಜ್ ಬಿಟ್ಟು ಬರ್ಕೊಳ್ಬೇಕು. 5.175 ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್. ನಾರ್ಮಲ್ ರೇಟ್ ಆಫ್ ರಿಟರ್ನ್ ಅಂತಂದರೆ ಕ್ವಶನಲ್ಲಿ ಒಂದು ನಾರ್ಮಲ್ ರೇಟ್ ಆಫ್ ರಿಟರ್ನ್ ಅಥವಾ ಈಲ್ಡ್ ಅಂತ ಹೇಳಿ ಒಂದು ಪರ್ಸಂಟೇಜ್ ಕೊಟ್ಟಿರ್ತಾರೆ, ಪರ್ಸಂಟೇಜನ್ನು ಬಿಟ್ಟು ಬರ್ಕೊಳ್ಬೇಕು. ನಾರ್ಮಲ್ ರೇಟ್ ಆಫ್ ರಿಟರ್ನ್ 10% ಅಂತ ಕೊಟ್ಟಿದ್ದಾರೆ, 10 ಅಂತ ಬರ್ಕೊಳ್ತಾ ಇದ್ದೀನಿ. ಇಂಟು ಪೇಯ್ಡ್ ಅಪ್ ವ್ಯಾಲ್ಯೂ ಪರ್ ಶೇರ್ ಅಂತಂದರೆ ಒಂದು ಶೇರಿನ ಬೆಲೆ 10 ರೂಪಾಯಿ ಇದೆ. ಫುಲ್ಲಿ ಪೇಯ್ಡ್ ಅಪ್ 10 ರೂಪಾಯಿ. ಫುಲ್ಲಿ ಪೇಯ್ಡ್ ಅಪ್ ಅಂತಂದರೆ ಇಲ್ಲಿರೋ ಅಷ್ಟೇ ಅಮೌಂಟನ್ನು ಬರ್ಕೊಳ್ಬೇಕು. ಇಂಟು 10. ಒಂದು ವೇಳೆ ಕ್ವಶನಲ್ಲಿ 10 ಈಚ್ ₹9 ಪೇಯ್ಡ್ ಅಪ್ ಅಂದರೆ ಇಲ್ಲಿ ನೀವು 9 ರೂಪೀಸ್ ಬರ್ಕೊಳ್ಬೇಕು. ಫುಲ್ಲಿ ಪೇಯ್ಡ್ ಅಪ್ ಅಂತಿದೆ ಅಂದರೆ ಒಂದು ಶೇರಿನ ಪ್ರೈಸ್ ಎಷ್ಟಿದೆಯೋ ಅಷ್ಟನ್ನೇ ಬರ್ಕೊಳ್ಬೇಕು. ಸೊ ಅಲ್ಲಿಗೆ 10 ಕ್ಯಾನ್ಸಲ್ ಆಗುತ್ತೆ. ಫೈನಲ್ ಆನ್ಸರ್ 5.175 ಪರ್ ಶೇರ್. ಒಂದು ಶೇರಿನ ಬೆಲೆ ಎಷ್ಟು? ವ್ಯಾಲ್ಯೂ ಆಫ್ ಶೇರ್ಸ್ ಎಷ್ಟು ಅಂತಂದರೆ 5.175. ನೆನ್ಪಿಟ್ಕೊಳ್ಳಿ, ಈಲ್ಡ್ ಮೆಥಡ್ನಲ್ಲಿ ಸೊಲ್ಯೂಷನ್ ಮಾಡಬೇಕಾದ್ರೆ 3 ಸ್ಟೆಪ್ಪನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಈ ಪ್ರೊಸೀಜರ್ ಮುಖಾಂತರನೇ ಸೊಲ್ಯೂಷನನ್ನು ಮಾಡಬೇಕಾಗತ್ತೆ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.